ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ವಿಕಲಚೇತನರ ಸಬಲೀಕರಣಕ್ಕೆ ಸರ್ಕಾರ ಬದ್ಧ, ಸಚಿವ ಈಶ್ವರ್ ಖಂಡ್ರೆ. ಇಸ್ಲಾಂಪುರ ಗ್ರಾಮದಲ್ಲಿ ಹದಗೆಟ್ಟ ನೈರ್ಮಲ್ಯ ವ್ಯವಸ್ಥೆಯಿಂದ ಗ್ರಾಮಸ್ಥರ ಜೀವನ ಅಸ್ತವ್ಯಸ್ತ. ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸವಿದೆ, ಹೈಕಮಾಂಡ್ ನಿರ್ಧಾರವೇ ಅಂತಿಮ, ಸಿದ್ದರಾಮಯ್ಯ. ಸುದ್ದಿಯ ವಿವರಗಳು. ವಿಶ್ವ ವಿಕಲಚೇತನರ ದಿನಾಚರಣೆ ಅಂಗವಾಗಿ ಬೀದರ್ ನಗರದ ಉಟಿಗೆ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾದ ವಿಶೇಷ ಮಕ್ಕಳ ಪುನರ್ವಸತಿಗಾಗಿ ಬಸ್ ವಿತರಣೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸಿ ಮಾತನಾಡಿದರು. ವಿಕಲಚೇತನರು ದೇವರ ಮಕ್ಕಳು. ಅವರ ಬದುಕಿನಲ್ಲಿ ಆತ್ಮವಿಶ್ವಾಸ, ಗೌರವ ಹಾಗೂ ಸ್ವಾವಲಂಬನೆ ಮೂಡಿಸುವುದು ನಮ್ಮ ಸರ್ಕಾರದ ಕರ್ತವ್ಯವಾಗಿದೆ. ವಿಕಲಚೇತನರ ಉಜ್ವಲ ಭವಿಷ್ಯಕ್ಕೆ ಸರ್ಕಾರ ಕಂಕಣಬದ್ಧವಾಗಿದ್ದು, ಅವರು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನ ಅವಕಾಶಗಳೊಂದಿಗೆ ಮುನ್ನಡೆಯಬೇಕು ಎಂಬುದೇ ನಮ್ಮ ಸಂಕಲ್ಪವಾಗಿದೆ. ವಿಕಲಚೇತನರನ್ನು ಮುಖ್ಯವಾಹಿನಿಗೆ ಕರೆತರುವ ಉದ್ದೇಶದಿಂದ ಶಿಕ್ಷಣ, ಆರೋಗ್ಯ, ಉದ್ಯೋಗ, ಪುನರ್ವಸತಿ ಹಾಗೂ ಸಾರಿಗೆ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಈಗಾಗಲೇ ಹಲವು ಜನಪರ ಯೋಜನೆಗಳನ್ನು ರೂಪಿಸಿ ಜಾರಿಗೊಳಿಸಲಾಗಿದೆ. ಯಾವುದೇ ವಿಷಯದಲ್ಲೂ ವಿಕಲಚೇತನರು ಹಿಂದೆ ಉಳಿಯಬಾರದು. ಸರ್ಕಾರದ ಸೌಲಭ್ಯಗಳು ಹಾಗೂ ಬೆಂಬಲ ಅವರಿಗೆ ಸಮಯಕ್ಕೆ ತಕ್ಕಂತೆ ತಲುಪಬೇಕು ಎಂಬ ದೃಢ ನಿಲುವು ನಮ್ಮದಾಗಿದೆ ಎಂದು ಹೇಳಿದರು. ಈ ಬಸ್ ವಿತರಣೆ ಕಾರ್ಯಕ್ರಮವು ವಿಶೇಷ ಮಕ್ಕಳ ಸುರಕ್ಷಿತ ಸಂಚಾರ, ಶಿಕ್ಷಣ ಹಾಗೂ ಪುನರ್ವಸತಿಗೆ ಮಹತ್ವದ ಸಹಕಾರ ನೀಡಲಿದೆ ಎಂಬ ವಿಶ್ವಾಸವಿದೆ ಎಂದರು. ಬೀದರ್ ತಾಲೂಕಿನ ಯರ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಇಸ್ಲಾಂಪುರ ಗ್ರಾಮವು ಸಂಪೂರ್ಣ ಅವ್ಯವಸ್ಥೆಯ ಆಗರವಾಗಿ ಪರಿಣಮಿಸಿದೆ. ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ದಿನನಿತ್ಯ ತೀವ್ರ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ವಿಶೇಷವಾಗಿ ನಾರ್ಮಲ್ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಗ್ರಾಮದರಲ್ಲಿ ಆತಂಕ ಮೂಡಿಸಿದೆ. ಗ್ರಾಮದ ಬಹುತೇಕ ಪ್ರದೇಶಗಳಲ್ಲಿ ಮೋರಿಗಳ ಸ್ವಚ್ಛತೆ ಸರಿಯಾಗಿ ನಡೆಯದೆ ಕೊಳಚೆ ನೀರು ರಸ್ತೆ ಮೇಲೆ ಹರಿಯುತ್ತಿರುವ ದೃಶ್ಯಗಳು ಸಾಮಾನ್ಯವಾಗಿವೆ. ಇದರಿಂದ ರಸ್ತೆಗಳು ಸಂಪೂರ್ಣವಾಗಿ ಗಬ್ಬು ನಾರುತ್ತಿದ್ದು ಸಂಚರಿಸುವುದು ಕೂಡ ಕಷ್ಟಕರವಾಗಿದೆ. ಕೆಲವೆಡೆ ಕೊಳಚೆ ನೀರು ಮನೆಗಳ ಮುಂದೆ ನಿಂತು ದುರ್ವಾಸನೆ ಹರಡುತ್ತಿದ್ದು ಮಕ್ಕಳು, ವೃದ್ಧರು ಆರೋಗ್ಯ ಸಮಸ್ಯೆಗಳ ಭೀತಿಯಲ್ಲಿ ಬದುಕುವಂತಾಗಿದೆ. ನೈರ್ಮಲ್ಯ ಕರ್ಮಚಾರಿಗಳು ನಿಯಮಿತವಾಗಿ ಸ್ವಚ್ಛತಾ ಕಾರ್ಯ ನಡೆಸುತ್ತಿಲ್ಲ ಎಂಬ ಆರೋಪಗಳು ಗ್ರಾಮಸ್ಥರಿಂದ ಕೇಳಿಬರುತ್ತಿವೆ. ಪಂಚಾಯತ್ ಅಧಿಕಾರಿಗಳು ಈ ಸಮಸ್ಯೆಯತ್ತ ಕಣ್ಣೆರೆಯದಿರುವುದರಿಂದ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಗಿದೆ. ಮಳೆಗಾಲದಲ್ಲಿ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗಿರುತ್ತದೆ. ಗ್ರಾಮಸ್ಥರು ಹಲವು ಬಾರಿ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ದೂರು ಸಲ್ಲಿಸಿದರೂ ಇದುವರೆಗೂ ಶಾಶ್ವತ ಪರಿಹಾರ ಕಂಡು ಬಂದಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಯರ್ನಹಳ್ಳಿ ಗ್ರಾಮ ಪಂಚಾಯತ್ ಹಾಗೂ ತಾಲೂಕಾ ಆಡಳಿತ ಕ್ರಮ ಕೈಗೊಂಡು ಮೋರಿಗಳ ಸ್ವಚ್ಛತೆ, ಕೊಳಚೆ ನೀರಿನ ಸರಿಯಾದ ವಿಸರ್ಜನೆ ಹಾಗೂ ಸಮರ್ಪಕ ನೈರ್ಮಲ್ಯ ವ್ಯವಸ್ಥೆ ಕಲ್ಪಿಸಬೇಕು ಎಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಮಕ್ಕಳು ಮರಗಳು ಹುಳು ಹುತ್ತು ಹೊಂಟಾವ, ಊರ್ ತುಂಬಾ ಕೆಸರು, ನಳ್ಳಿ ನೀರು ಗಲೀಜ್ ಹೊಂಟಾವ. ಮತ್ತೇನದ ಊರಾಗ ಮಾಡೋರು ಯಾರು ಇಲ್ಲ, ಕೇರಿ ಆಗಲ್ಲ ಹೊಂಟದ. ನಮ್ಮೂರಿಗೆ ಯಾಕೆ ಆಗಲ್ಲ ಹೊಂಟದ? ಪಂಚಾಯತ್ ಅವ್ರಿಗೆ ಖುನ ಇಲ್ಲ, ಪಂಚಾಯತ್ ಅವ್ರಿಗೆ ಯಾರು ಕೇರ್ ಮಾಡಲ್ಲ ಹೊಂಟ್ರ. ಯಾಕೆ ಯಾತ್ರ ಕಡೆಗೂ ವಿಡಿಯೋಗ್ ಬಿ ಹೇಳಿದೇನೆ ಮಕ್ಕಳು ಗೊಜ್ಜಿನ ಬೀಳತ್ತಾವ. ಆ ಗೊಜ್ಜಿನ ಪ್ರಾಬ್ಲಮ್ ಏನದ ಮಾಡ್ರಿ. ಈಗ ನಾವ್ ನಮ್ಮ ಮನೆ ಮುಂದೆಲ್ಲ ಇದೊಂದು ಮಾಡಿದ್ರು ಆಯ್ತು, ವೋಟ್ ಮಾಡೇ ಇಲ್ಲ. ಯಾಕ್ರಿ ಬಂದಿಲ್ಲ ಅಂತ ಅವ್ರು ಬಜೆಟ್ ಊರಕ್ ಹೋಗ್ಬೇಕು, ಎತ್ಕಡೆ ಹೋಗ್ಬೇಕು ತಂದ್ರೆ ಮಕ್ಕಳು ಕಟ್ಟೆ ನೋಡೋದು ಹೋಗೋದು. ನೀರಿಂದ ಇವು ಎತ್ಕಡೆ ಹೋಯ್ತಾವ ಹೇಳಿ. ಇದು ನೀರು ಅಲ್ಲಿ ಮಾಡಿಸ್ಪೂರ ಅನ್ನೋದ ನೀರು ತೊರಿಕಡೆ ಬಿಟ್ಟು ಕೊಡ್ಬೇಕು. ದೀರ್ಘಾವಧಿ ಸಿಎಂ ಆಗುವ ಮೂಲಕ ದಿವಂಗತ ದೇವರಾಜ್ ಅರಸು ಅವರ ದಾಖಲೆ ಸರಿಗಟ್ಟಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಪೂರ್ಣಾವಧಿ ಸಿಎಂ ಆಗುವ ಆಸೆ ಹುಟ್ಟಿಕೊಂಡಿದೆ. ಮೈಸೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುವ ವೇಳೆ ನನಗೆ ಹೈಕಮಾಂಡ್ ಮೇಲೆ ಪೂರ್ಣ ವಿಶ್ವಾಸ ಇದೆ, ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸವೂ ಇದೆ. ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡುತ್ತದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದು ಪುನರುಚ್ಚರಿಸಿದ್ದಾರೆ. ತಮ್ಮ ರಾಜಕೀಯ ಭವಿಷ್ಯ ದೇವರಾಜ್ ಅರಸು ಅವರ ದಾಖಲೆ ಸರಿಗಟ್ಟಿದೆ. ಸಂಭ್ರಮ ಹಾಗೂ ರಾಜ್ಯದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತನಾಡಿದ್ದಾರೆ. ತಮ್ಮ ಅಧಿಕಾರದ ಅವಧಿಯ ಬಗ್ಗೆ ಮಾತನಾಡುತ್ತಾ ನನಗೆ ಹೈಕಮಾಂಡ್ ಮೇಲೆ ಪರಿಪೂರ್ಣ ವಿಶ್ವಾಸವಿದೆ, ಪೂರ್ಣಾವಧಿ ಸಿಎಂ ಆಗುವ ವಿಶ್ವಾಸವೂ ಇದೆ. ಏನೇ ಆದರೂ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡುತ್ತದೆ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು. ಕರ್ನಾಟಕ ಕಂಡ ಜನಪ್ರಿಯ ಮುಖ್ಯಮಂತ್ರಿ ದಿವಂಗತ ದೇವರಾಜ್ ಅರಸು ಅವರ ಅಧಿಕಾರಾವಧಿಯ ದಾಖಲೆ ಸರಿಗಟ್ಟುವ ಬಗ್ಗೆ ಪ್ರತಿಕ್ರಿಯಿಸಿ, ನನಗೆ ದೇವರಾಜ್ ಅರಸು ದಾಖಲೆ ಬಗ್ಗೆ ಅರಿವು ಇರಲಿಲ್ಲ. ಯಾವ ದಾಖಲೆ ಮುರಿಯಬೇಕು ಎಂಬುದು ನನ್ನ ಗಮನದಲ್ಲಿ ಇರಲಿಲ್ಲ. ಜನರ ಆಶೀರ್ವಾದದಿಂದ ಎಲ್ಲವೂ ನಡೆದು ಹೋಗಿದೆ. ಜನರಿಗೆ ಇನ್ನಷ್ಟು ಕೆಲಸ ಮಾಡಬೇಕಿದೆ. ನಂತರ ಎಂಎಲ್ಎ, ಡಿಸಿಎಂ,
ಸಿಎಂ ಎಲ್ಲ ಅದೇ ದಾಖಲೆಯ ಬಜೆಟ್ ಕೂಡ ಮಂಡಿಸಿದೆ ಎಂದರು. ರಾಜ್ಯದ ಹಲವೆಡೆ ನಿಮ್ಮ ಹೆಸರಿನಲ್ಲಿ ನಾಟಿ ಕೋಳಿ ಪಲಾವನ್ನು ಅಭಿಮಾನಿಗಳು ಹಂಚುತ್ತಿದ್ದಾರೆ ಎಂದಾಗ ಯಾರು ನಾಟಿ ಕೋಳಿ ಪಲಾವ್ ಹಂಚುತ್ತಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹಳ್ಳಿಯಿಂದ ಬಂದವನು. ಸಹಜವಾಗಿ ನನಗೆ ನಾಟಿ ಕೋಳಿ ಇಷ್ಟ. ನನ್ನಂತೆಯೇ ಹಳ್ಳಿಯಿಂದ ಬಂದವರಿಗೆ ನಾಟಿ ಕೋಳಿ ಊಟ ಇಷ್ಟ ಇರುತ್ತದೆ. ನಾನು ಮೊದಲು ಹೆಚ್ಚು ನಾಟಿ ಕೋಳಿ ತಿನ್ನುತ್ತಿದ್ದೆ. ಈಗ ಕಡಿಮೆ ಮಾಡಿದ್ದೇನೆ. ಇಂದು ಯಾರ್ಯಾರು ಹಂಚಿದ್ದಾರೆ ನನ್ನ ಗಮನದಲ್ಲಿ ಇಲ್ಲ ಎಂದು ನಕ್ಕು ಹೇಳಿದರು. ಯಾವುದೋ ದಾಖಲೆಗಳನ್ನ ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಬಟ್ ಕಾಕ್ತಾಳೀಯ ಬಂದಿದೆ ಅಷ್ಟೇ. ದೇವರಾಜ್ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ್ ಅರಸರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ, ನನಗೆ ಸಮ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ. ನಾಳೆ ಆದ್ರೆ ಅದು ಬ್ರೇಕ್ ಆಗುತ್ತೆ. ನಾಳೆ ಬ್ರೇಕ್ ಆಗುತ್ತೆ. ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಅದು ಮತ್ತೆ ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ನವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪೂರ್ಣಾವಧಿಯ ಸಿಎಂ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ಸರ್ ಅದಕ್ಕೆ? ವಿಶ್ವಾಸ ಇದೆ. ವಿಶ್ವಾಸ ಇದ್ದವರು ಚೀಫ್ ಮಿನಿಸ್ಟರ್ ಹೆಂಗೆ? ಪೂರ್ಣಾವಧಿ ಸಿಎಂ ಆಗ್ತಾರೆ ಅಂತ ವಿಶ್ವಾಸ ಇದೆ. ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ನಾಟಿ ಕೋಳಿ ಪಲಾವ್ ಹಂಚ್ಬಿಟ್ಟಿದ್ದಾರೆ ಅಭಿಮಾನಿಗಳು ಸರ್ ಎಲ್ಲ ಕಡೆ. ಗೊತ್ತಿಲ್ಲ, ಅಲ್ಲಲ್ಲ ರಾಜ್ಯಾದ್ಯಂತ ಐ ಡು ನಾಟ್ ನೋ ಅಬೌಟ್ ಇಟ್. ನನಗೆ ಗೊತ್ತಿಲ್ಲ, ಮತ್ತೆ ಯಾರು ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಿಲ್ಲ. ನಾಟಿ ಕೋಳಿ ನಿಮ್ಗೆ ಎಷ್ಟು ಇಷ್ಟ? ನಾನು ಹಳ್ಳಿಯವನಲ್ವಾ. ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು, ನೆಂಟರುಗಳು ಬಂದಾಗ. ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ, ರಾಗಿ ಮುದ್ದೆ, ನಾಟಿ ಕೋಳಿ ಇದನ್ನು ಮಾಡ್ತಿದ್ದೆ ಮೊದಲು. ಈಗಿಲ್ಲ, ಈಗ ಕಡಿಮೆ. ಬಟ್ ಈಗ ನೀವು ಒಂಥರ ನಾಟಿ ಕೋಳಿ ಬ್ರಾಂಡ್ ಅಂಬಾಸಿಡರ್ ಆಗ್ಬಿಟ್ಟಿದ್ದೀರಿ ಊಟಕ್ಕೆ. ಹಳ್ಳಿಯಿಂದ ಬಂದವರು ಬಹಳ ಜನ ಹಿಂಗೆ ಈ ತರ ನನ್ನ ರೀತಿಯಲ್ಲೇ ಮಾಡ್ತಾರೆ. ನಾನು ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಚಾರ. ಇಷ್ಟು ವರ್ಷದ ರಾಜಕಾರಣ ಖುಷಿ ಕೊಟ್ಟಿದೆ ಸರ್ ಅಂತ ತೃಪ್ತಿ ಇದೆಯಾ? ಖುಷಿ ಇದೆಯಾ? ಖುಷಿ ತೃಪ್ತಿ ಇದೆ. ಯಾಕಂದ್ರೆ ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೆ ಏನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡ್ಕೊಡ್ತಕ್ಕಂಥದ್ದು. ಬಟ್ ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಈ ತರದೊಂದು ರೆಕಾರ್ಡ್ ಮಾಡಬಲ್ಲೆ ನಾನು ಒಬ್ಬ ಸಿದ್ದರಾಮಯ್ಯನಿಂದ ಬಂದ್ಬಿಟ್ಟು? ನಂಗೆ ಗೊತ್ತೇ ಇಲ್ಲ. ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ MLA ಆಗ್ಬೇಕು ಅಂತ ಅನ್ಕೊಂಡಿದ್ದೆ. MLA ಆದೆ, ಆಮೇಲೆ ಅವಕಾಶಗಳು ಸಿಕ್ತು, ಮಂತ್ರಿ ಆದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದೆ, ಲೀಡರ್ ಆಫ್ ದಿ ಅಪೋಸಿಷನ್ ಆದೆ, ಮುಖ್ಯಮಂತ್ರಿನೂ ಆದೆ. ಹೀಗೆ ಅವಕಾಶಗಳು ಬಂದಿದ್ದಾವೆ, ಮಾಡಿದ್ದೇನೆ. ಮೈಸೂರಿನವರೇ ಸರ್, ನೀವು ಮೈಸೂರಿನವರೇ, ಹಾಗಾಗಿ ಮೈಸೂರಿನಿಂದಲೇ ಈ ರೀತಿಯಾದ ದೀರ್ಘಾವಧಿಯ ಸಿಎಂ ಅಂತ ಹೇಳಿ ಒಂದು ದಾಖಲೆ ಸರ್. ಮೈಸೂರಿಗೆ ಅವರು ಮೈಸೂರಿನವರು, ನಾನು ಮೈಸೂರಿನವರು. ಆದ್ರೆ ಕಾಲ ಬೇರೆ ಬೇರೆ ಕಾಲಘಟ್ಟ ಇದೆಯಲ್ಲ. ಅವರಿದ್ದಂತ ಕಾಲ 72ರಿಂದ 80ರವರೆಗೆ ಇದ್ರು ಅವರು. ನಾನು 2 ಟರ್ಮ್ ಇದ್ದೀನಿ, 2013ರಿಂದ 2018ರವರೆಗೆ, ಮತ್ತೆ 2023ರಿಂದ ಇಲ್ಲಿವರೆಗೆ ಇದ್ದೀನಿ. ಮುಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು. ಪ್ರಬಲ ಜಾತಿಗಳ ನಡುವಿನ ಇಷ್ಟೊಂದು ಪೈಪೋಟಿ ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ ಬರೋದು ಇಟ್ ಇಸ್ ನಾಟ್ ಎ ಈಸಿ ಟಾಸ್ಕ್. ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ. ಸರ್, ಈಗ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ, ಜನಕ್ಕೆ ನಾನು ಇನ್ನೂ ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ. ನೋಡಪ್ಪ, ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ. ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜಿಕ ಎಲ್ರಿಗೂ ನ್ಯಾಯ ಸಿಕ್ಕವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ, ಮತ್ತೆ ಆ ಜನಗಳ ಕೆಲಸ ಮಾಡ್ತೇವೆ. ಆಂಧ್ರ ಪ್ರದೇಶದ ಅಂಬೇಡ್ಕರ್ ಕೋನಸೀಮಾ ಜಿಲ್ಲೆಯ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ತೈಲ ಬಾವಿಯಲ್ಲಿ ಅನಿಲ ಪೈಪ್ಲೈನ್ ಸೋರಿಕೆಯಾಗಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಪರಿಣಾಮ ಈ ಪ್ರದೇಶದಲ್ಲಿ ವ್ಯಾಪಕ ಭೀತಿ ಆವರಿಸಿದೆ. ONGCಯ ಮೋರಿ 5 ಬಾವಿಯನ್ನು ನಿರ್ವಹಿಸುವ ಕಂಪನಿ ಡೀಪ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಧಿಕಾರಿಗಳ ಪ್ರಕಾರ ಈ ಘಟನೆಯಲ್ಲಿ ಇದುವರೆಗೆ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ. ಮಲ್ಕಿಪುರಂ ಮಂಡಲದ ಇರುಸುಮಂಡ ಗ್ರಾಮದಲ್ಲಿರುವ ತೈಲ ಬಾವಿಯಲ್ಲಿ ದುರಸ್ತಿ ಕಾರ್ಯದ ಸಮಯದಲ್ಲಿ ಈ ಅವಘಡ ಸಂಭವಿಸಿದೆ ಎಂದು ವರದಿಯಾಗಿದೆ. ಡೀಪ್ ಇಂಡಸ್ಟ್ರೀಸ್ ಕಂಪನಿಯ ಕಾರ್ಮಿಕರು ದುರಸ್ತಿ ಕಾರ್ಯದಲ್ಲಿ ತೊಡಗಿದ್ದಾಗ ಪ್ರಬಲವಾದ
ಬ್ಲೋಔಟ್ ಕಚ್ಚಾ ತೈಲದೊಂದಿಗೆ ಮಿಶ್ರಿತ ಅನಿಲ ಬಿಡುಗಡೆಯಾಗಿದೆ. ನಂತರ ಅನಿಲವು ಬಿಳಿ ಮಂಜಿನಂತೆ ಹರಡಿತು. ಆರಂಭದಲ್ಲಿ ಅವರು ಬಿಳಿ ಮಂಜಿನಂತಹ ಅನಿಲವನ್ನು ಮಂಜು ಎಂದು ತಪ್ಪಾಗಿ ಭಾವಿಸಿದರು. ಸೋರಿಕೆಯಾದ ಅನಿಲಕ್ಕೆ ಶೀಘ್ರದಲ್ಲೇ ಬೆಂಕಿ ಹೊತ್ತಿಕೊಂಡಿದ್ದು, ಬೆಂಕಿ ಜ್ವಾಲೆ ಮುಗಿಲೆತ್ತರಕ್ಕೆ ಚಿಮ್ಮಿದ್ದು ಕೃಷಿ ಭೂಮಿಗಳು ಸುಟ್ಟು ಹೋಗಿವೆ. ದಟ್ಟವಾದ ಹೊಗೆ ಗ್ರಾಮದ ಕೆಲವು ಭಾಗಗಳನ್ನು ಆವರಿಸಿತು. ಇದು ನಿವಾಸಿಗಳಲ್ಲಿ ಭೀತಿಯನ್ನು ಉಂಟುಮಾಡಿತು. కొబ్బరి తోట అంటూ బాగుంది. ಸಂಕಷ್ಟ ಚತುರ್ಥಿಗಳು ಪ್ರತಿ ತಿಂಗಳು ಬರುತ್ತಿವೆ. ಆದರೆ ವಿಶೇಷವಾಗಿ ಮಂಗಳವಾರ ಮಾತ್ರ ಬರುವ ಚತುರ್ಥಿಗೆ ಅಂಗಾರಿಕ ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ. ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಗಳನ್ನು ಪೂರೈಸುವ ಶ್ರೀ ಸಿದ್ಧಿವಿನಾಯಕ ಪಾಪಹರ ಸಂಕಷ್ಟಹರನಾಗಿದ್ದಾನೆ ಎಂದು ಮಂದಿರದ ಅಧ್ಯಕ್ಷರಾದ ಶ್ರೀ ಅಶೋಕ್ ರಂಜತಲ್ ತಿಳಿಸಿದರು. ರಜೆಂತಲ್ನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅಶೋಕ್ ಅವರು ಇಂದು ಸುಮಾರು 1 ಲಕ್ಷಕ್ಕೂ ಅಧಿಕ ಭಕ್ತರು ಮಂದಿರಕ್ಕೆ ಆಗಮಿಸಿ ದರ್ಶನ ಪಡೆದಿದ್ದಾರೆ. ಸುಮಾರು 100 ಕಡಾಯಿ ಪ್ರಸಾದ ವ್ಯವಸ್ಥೆ ಮಾಡಿಸಲಾಗಿದೆ. ಪುಳಿಯೋಗರೆ, ಶಾಬುದಾನ ಪ್ರಸಾದ ಮಾಡಿಸಲಾಗಿದೆ. ಜೊತೆಗೆ ಮಂದಿರದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ಈಗಾಗಲೇ ಪ್ರಸಾದ ನಿಲಯ, ಸ್ವಚ್ಛ ಶೌಚಾಲಯ ನಿರ್ಮಾಣ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಯಾತ್ರಿಕರಿಗಾಗಿ ಉಳಿದುಕೊಳ್ಳಲು ಕೋಣೆಗಳ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಭಕ್ತಾದಿಗಳು ಒಂದು ಕೋಣೆ ನಿರ್ಮಿಸಲು 5 ಲಕ್ಷ ನಿಗದಿ ಮಾಡಲಾಗಿದೆ. ಮುಂದೆ ಬರಬೇಕೆಂದು ಕೋರಿದರು. ಈ ಹಿಂದೆ ಶ್ರೀ ಸಿದ್ಧಿವಿನಾಯಕ ಜಯಂತಿ ಸಂದರ್ಭದಲ್ಲಿ ಭಕ್ತರೊಬ್ಬರ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾದ ಪ್ರಯುಕ್ತ 5 ಕೆಜಿ ಬೆಳ್ಳಿ ದಾನವಾಗಿ ನೀಡಿದ್ದಾರೆ. ಹಲವರು ಬೆಳ್ಳಿ ತೊಟ್ಟಿಲುಗಳನ್ನು ಏರಿಸುತ್ತಾರೆ. ಶ್ರೀ ಸಿದ್ಧಿವಿನಾಯಕ ಎಂದರೆ 36 ಕೋಟಿ ದೇವರುಗಳಲ್ಲಿ ಮುಖ್ಯ ದೇವರು. ಇವರ ಪೂಜೆಯ ನಂತರವೇ ಇನ್ನುಳಿದ ಎಲ್ಲ ದೇವರುಗಳ ಪೂಜೆ ನೆರವೇರಿಸಲಾಗುತ್ತದೆ. ಇಲ್ಲಿ ಪೂಜೆ ಸಲ್ಲಿಸುವ ನಾವೇ ಅದೃಷ್ಟವಂತರಾಗಿದ್ದೇವೆ ಎಂದು ಅಶೋಕ್ ರಂಜತಲ್ ತಿಳಿಸಿದರು. ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತರಿಗೆ ಅನೇಕ ಸಂಘ ಸಂಸ್ಥೆಗಳ ಪ್ರಮುಖರು ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಿಸುತ್ತಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಂದು ತಿಳಿಸಿದರು. ದೇವಸ್ಥಾನದ ಟ್ರಸ್ಟ್ ಸದಸ್ಯರಾದ ಶಶಿಕಾಂತ್ ಭೆಂಡೆ ಮಾತನಾಡುತ್ತಾ, ಸಿದ್ಧಿವಿನಾಯಕ ದೇವಸ್ಥಾನ ಇದೊಂದು ಜಾಗೃತಿ ಮತ್ತು ಶಕ್ತಿ ಕೇಂದ್ರವಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ದರ್ಶನ ಪಡೆದು ಪುನೀತರಾಗಬೇಕೆಂದು ತಿಳಿಸಿದರು. ಇದೇ ವೇಳೆ ಮಂದಿರದ ಟ್ರಸ್ಟ್ಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ತೆಲಂಗಾಣ, ಕರ್ನಾಟಕ, ಮಹಾರಾಷ್ಟ್ರ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಲಕ್ಷ ಭಕ್ತರು ಆಗಮಿಸಿದ ದರ್ಶನ ಪಡೆದಿದ್ದು ವಿಶೇಷವಾಗಿತ್ತು. ಎಲ್ಲಿಯೂ ಯಾವುದಕ್ಕೂ ಒಂದೇ ಒಂದು ಲೋಪದೋಷವಾಗದಂತೆ ಮಂದಿರದ ಟ್ರಸ್ಟ್ ವತಿಯಿಂದ ಅಶೋಕ್ ರಂಜತಲ್ ಅವರ ನೇತೃತ್ವದಲ್ಲಿ ಸಕಲ ವ್ಯವಸ್ಥೆ ಮಾಡಿಸಲಾಗಿತ್ತು. ಸಿದ್ಧಿವಿನಾಯಕ ರೆಸಿಡೆನ್ಷಿಯಲ್ ಟ್ರಸ್ಟ್ ಸಿದ್ಧಿವಿನಾಯಕ ದೇವಾಲಯದ ಪ್ರತಿ ತಿಂಗಳು ಸಂಕಷ್ಟವನ್ನು ಆಚರಣೆಯನ್ನು ಮಾಡಲಾಗುತ್ತದೆ. ಅದು ತಿಥಿಯ ಪ್ರಕಾರ ಪ್ರತಿ ತಿಂಗಳು ಬರುತ್ತದೆ. ಆದರೆ ಮಂಗಳವಾರ ದಿನ ಬಂದಿದ್ದ ದಿನ ಇದು ಅಂಗಾರಿಕ ಚತುರ್ಥಿ ಎಂದು
ಗಣಿಸಲಾಗುತ್ತದೆ ಮತ್ತು ಇದು ದೇವರದ ಅತಿ ಪುಣ್ಯ ದಿನ ಮತ್ತು ಅತಿ ಎಲ್ಲರದು ಸಂಕಟ ನಿವಾರಣೆ ಮಾಡುವ ದಿನ ಎಂದು ತಿಳಿದು ಇವತ್ತಿನ ದಿನ ವಿಜೃಂಭಣೆಯಿಂದ ನಮ್ಮ ರೇಜಿಂತಲದ ದೇವಾಲಯದ ಅಂಗಾರಿಕ ಸಂಕಷ್ಟಿಯನ್ನು ಆಚರಿಸಲಾಗುತ್ತದೆ. ಅಲ್ಲದೆ ಇದು ಕರ್ನಾಟಕ ಮತ್ತು ತೆಲಂಗಾಣ ಮತ್ತು ಮಹಾರಾಷ್ಟ್ರ ಎಲ್ಲ ಭಕ್ತಾದಿಗಳು ಬಂದು ದೇವರನ್ನು ನಮನ ಮಾಡಿಕೊಂಡು ತನ್ನ ಸಂಕಷ್ಟಗಳನ್ನು ದೇವರಲ್ಲಿ ಬೇಡಿಕೊಂಡು ಅವರ ಸಂಕಟ ನಿವಾರಣೆ ಮಾಡಿಕೊಳ್ಳುತ್ತಾರೆ. ಮತ್ತು ಇದು ಎಲ್ಲರಿಗೆ ಭಕ್ತಾದಿಗಳಿಗೆ ಸುಮಾರು 100% ಅವರ ಮನವೊಲಿಕೆಯಿಂದ ದೇವರಲ್ಲಿ ಕೇಳಿಕೊಂಡರೆ ಅವರ ಮನವೊಲಿಕೆಯನ್ನು ಅವರ ಕೋರಿಕೆಗಳನ್ನು ಸಂಕಟ ನಿವಾರಣೆ ಆಗುತ್ತಿದೆ ಮತ್ತು ಆಗುತ್ತದೆ. ಇದು ಒಂದು ಪ್ರಸಿದ್ಧ ದೇವಾಲಯವು ಈ 500 ಕಿಲೋಮೀಟರ್ದಲ್ಲಿ ಆಗಿದೆ. ಅಲ್ಲದೆ ಮುಂಜಾನೆಯಿಂದ ರಾತ್ರಿ 12ರಿಂದ ನಡೆದುಕೊಂಡು ಬೀದರ್ನಿಂದ ರೇಜಿಂತಲಿಗೆ 21 ಕಿಲೋಮೀಟರ್ ಸತತವಾಗಿ ಎಲ್ಲರೂ ಸಾಲಾಗಿ ದೇವರನ್ನು ನಡೆದುಕೊಂಡು ದೇವರ ದರ್ಶನ ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಮುಂಜಾನೆ ದಾಸೋಗದಲ್ಲಿ ಪುಲಿಹೋರ, ಸಾಬುದಾನಿ ಪಾಯಸ ಇದನ್ನು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ಮೂಲಕ ವಿತರಣೆಯನ್ನು ಮಾಡುತ್ತೇವೆ. ಅಲ್ಲದೆ 6ರಿಂದ ಅನ್ನ, ಸಾಂಬಾರು, ಪಾಯಸ ಎಲ್ಲ ಅನ್ನದಾನವನ್ನು ವಿತರಣೆ ಮಾಡಿ ಪ್ರಸಾದದ ಮೂಲಕ ಎಲ್ಲರಿಗೂ ಆಗುತ್ತದೆ. ಇದು ಒಂದು ಸಿದ್ಧಿವಿನಾಯಕ ಅಂದರೆ 36 ಕೋಟಿಯ ದೇವಾಲಯದ ಮುಖ್ಯ ದೇವರು. ಇವರ ಪೂಜೆ ಆದ ನಂತರವೇ ಎಲ್ಲ ದೇವಾಲಯಗಳ ಪೂಜೆಯಾಗುತ್ತದೆ. ಇದು ನಮ್ಮ ರೇಜಿಂತಲ ದೇವಾಲಯ ಇದ್ದು ನಮಗೆ ನಮ್ಮ ಅದೃಷ್ಟವಂತರಾಗಿದ್ದೇವೆ ನಾವು ಎಂದು ನಾವು ಇಷ್ಟು ಹೇಳಿ ಮುಗಿಸ್ತೇವೆ. ಇವತ್ತು ಎಷ್ಟು ಲಕ್ಷ ಜನ ಬರ್ತಾರೆ? ಇವತ್ತು ಸುಮಾರು 1 ಲಕ್ಷ ಮೇಲೆ ನಮ್ಮ ಕರ್ನಾಟಕ, ತೆಲಂಗಾಣ, ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬಂದು ಎಲ್ಲರೂ ದರ್ಶನ ಮಾಡಿಕೊಂಡವರ ಮನಕೋಲಿಕೆಯನ್ನು ಮಾಡಿಕೊಳ್ಳುತ್ತಾರೆ. ಎಷ್ಟು ಖರ್ಚಾಗ್ತದೆ ಸರ್? ಪ್ರಸಾದ ಸುಮಾರು ಇವತ್ತು ಪುಲಿಹೋರ ಮತ್ತು ಸಾಬುದಾನದ ಪಾಯಸ, ಸಾಂಬಾರು ಮತ್ತು ಕೇಸರಿ ರವದ ಹುಗ್ಗಿ ಇವೆಲ್ಲ ಕೂಡಿ 50 ಕಿಲೋ ಹಾಂಡೆಗಳು, 100 ಹಾಂಡೆಗಳು ಪಕ್ವಾನೆ ಆಗುತ್ತದೆ. 100 ಹಾಂಡೆಗಳು ಭಕ್ತಾದಿಗಳ ಮೂಲಕ ಪ್ರಸಾದವನ್ನು ಖರ್ಚಾಗಿ ಎಲ್ಲ ಸೇವೆ ಮಾಡಿಕೊಂಡು ದೇವರ दर्शन ಮಾಡಿಕೊಂಡು. जय श्री गणेश, मैं शशिकांत बेंडे बात कर रहा हूँ, ट्रस्ट मेंबर इधर का। और अभी आज 6 तारीख को अंगारिका चतुर्थी रहने से सभी भक्त लोगों को स्वागत है। कितने लोग आते हैं? हाँ, अंदाजा आज के दिन तो 10 से 12,000 लोग आने का अपेक्षा है। हाँ, और हमारे प्रेसिडेंट साहब अशोक सेठ बोल रहे हैं कम से कम 1 लाख तक का आने का अंदाजा है, ऐसा बोल के बोल रहे हैं। और ये सिद्धि विनायक बहुत ही जागृति स्थान है और मैं आपसे अनुरोध करता हूँ आप भी आके दर्शन करके आपका लाभ उठाएं। यहाँ का क्या क्या विशेषता है सर? भगवान जी का जागृत विशेषता है। आप अगर 11 मंगलवार 11 शनिवार अगर सेवा करें तो आपका मन का इच्छा पूर्ण होता है। आयुष्य, आरोग्य और संतति संपत्ति सभी प्राप्त हो जाता है। आपके मन की इच्छा भी संपूर्ण हो जाता है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.